ಪಿಕೆಪಿಎಸ್ ಸದಸ್ಯ ಸ್ಥಾನಕ್ಕೆ ನೂತನ ಸದಸ್ಯರಾಗಿ ರಾಜಾರಾಮ ಜಿನ್ನು ಪಾಸಲೆ ಆಯ್ಕೆ. ನೂತನ ಸದಸ್ಯರಾಗಿ ಆಯ್ಕೆಯಾದ ರಾಜಾರಾಮ ಪಾಸಲೆ ಸನ್ಮಾನಿಸಿದ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರು. ಈ ವೇಳೆ ಪಿಕೆಪಿಎಸ್ ಉಪಾಧ್ಯಕ್ಷ ಅಣ್ಣಾ ಸಾಹೇಬ್ ಮಿಸಾಳ್ ಮಾತನಾಡಿ, ಸಂಘದ ಚುನಾವಣೆಯಾಗಿ 2 ವರ್ಷ ಕಳೆಯುತ್ತಾ ಬಂದಿದ್ದು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದೇವೆ. ಚುನಾವಣೆಯಲ್ಲಿ ಆಯ್ಕೆಯಾಗಿ ಸದಸ್ಯತ್ವ ಹೊಂದಿದ ದೇವಬಾಳು ಪವಾರ ವ್ಯದಿಯಾಟಕ್ಕೆ ಅಕಾಲಿಕ ನಿಧನವು ಸಂಘಕ್ಕೆ ತುಂಬಲಾರದ ನಷ್ಟವಾಗಿದೆ ಅಂತ ಹೇಳಿದ್ದಾರೆ. ಮೃತ ದೇವಬಾಳು ಪವಾರ ಸದಸ್ಯತ್ವ ತೆರವಾದ ನಂತರ ರಾಜಾರಾಮ್ ಪಾಸಲೆ ಇವರನ್ನ ಪಿಕೆಪಿಎಸ್ ಸಹಕಾರಿ ಸಂಘದಲ್ಲಿ ಸದಸ್ಯ ಸ್ಥಾನಕ್ಕೆ ವಾಕ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಲಾಗಿದ್ದು, ಅನಾರೋಗ್ಯ ಹಿನ್ನೆಲೆ ಸದಸ್ಯ ಮೃತರಾದ ನಂತರ ಗ್ರಾಮದ ಮುಖಂಡ ರಾಜೇಂದ್ರ ಜಿನ್ನು ಪಾಸಾಲೆ ಇವರನ್ನ ನೂತನ ಸದಸ್ಯರಾಗಿ ಆಯ್ಕೆ ಪ್ರಕ್ರಿಯೆ ಅನುಗುಣವಾಗಿ ಎಲ್ಲಾ ಸದಸ್ಯರು ಹಾಗೂ ಅಧ್ಯಕ್ಷರ ಸರ್ವಾನುಮತದಿಂದ ಸದಸ್ಯ ಸ್ಥಾನಕ್ಕೆ ಆಯ್ಕೆ ಮಾಡಲಾಯಿತು ಅಂತ ಹೇಳಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಿಕೆಪಿಎಸ್ ಅಧ್ಯಕ್ಷ ವಿಲಾಸ ಠೋಣೆ, ಉಪಾಧ್ಯಕ್ಷ ಅಣ್ಣಾ ಸಾಹೇಬ್ ಮಿಸಾಳ್, ತುಕಾರಾಮ ಶಳಕೆ, ಅಬ್ದುಲ್ಲಾ ಮುಲ್ಲಾ, ಪರಶುರಾಮ್ ನಾಟೇಕರ್, ಅರುಣ್ ಟೋಣೆ, ದೀಪಕ್ ಮಾನೆ, ಧರ್ಮು ನರೋಟೆ, ಗೌರಕ್ಕ ಗಸ್ತಿ, ಸುಷ್ಮಾ ದೇವಮಾನೆ, ರಾಮಚಂದ್ರ ಟೋಣೆ, ಕಾರ್ಯದರ್ಶಿ ಕೊಂಡೀಬಾ ಮಿಸಾಳ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. सगळ्यांच्या अध्यक्ष उपाध्यक्ष सर्वांच्या सहमतीनं सर्वानुमतीने राजू पासले यांना सदस्य म्हणून PKPSला घेण्यात आले. त्याबद्दल सोसायटीतर्फे आणि ग्रामस्थांच्या वतीनं त्यांचा सत्कार सोहळा ठेवण्यात आलेला आहे. सहकारी ಸಂಘದ ಒಂದು ಬಾಡಿ ಮೀಟಿಂಗ್ ಹಾಗೂ ನಮ್ಮ ಸಹಕಾರಿ ಸಂಘದ ಚುನಾವಣೆಯಾಗಿ ಸರ್ವಸಾಧಾರಣ 1 ವರ್ಷ ಆಯಿತು. ಈ 1 ವರ್ಷ ಆದ ನಂತರ ನಮ್ಮಲ್ಲಿ 12 ಮೆಂಬರ್ ಪೈಕಿ ಒಬ್ಬರು ಮೆಂಬರ್ ಶ್ರೀ ಕೈಲಾಸವಾಸಿ ದೇವಬಾಳು ಪವಾರ್ ಇವರು ಅನಾರೋಗ್ಯದಿಂದ ತೀರಿಕೊಂಡರು ಅಂತ ಹೇಳಲಿಕ್ಕೆ ಅತ್ಯಂತ ದುಃಖ ಅನಿಸ್ತದೆ. ಆದ್ರೆ ಆ ಒಂದು ಖುಲ್ಲಾದ ಜಾಗ ತುಂಬ್ಕೋಬೇಕಾದ ಒಂದು ಪ್ರಕ್ರಿಯೆ ಆರಂಭ ಆಯಿತು. ಆ ಪ್ರಕ್ರಿಯೆ ಆರಂಭ ಆದಾಗ ನಮ್ಮ ಜನರು ನೋಡಿ ಒಂದು ನಮ್ಮ ಬಾಡಿ ಮೀಟಿಂಗ್ನಾಗ ನಾವು ಎಲ್ಲರೂ ವಿಚಾರ ಮಾಡಿದ್ವಿ, ಯಾರು ತಗೋಬೇಕು, ಇನ್ನು ನಮ್ಮಲ್ಲಿ ಕಾರ್ಯಕರ್ತರ ಪೈಕಿ ಯಾರು ಒಳ್ಳೆಯ ಇದ್ರಾಗ ಅದಾರು ಅಂತೇಳಿ ಎಲ್ಲರೂ ವಿಚಾರ ಮಾಡಿದಾಗ ಒಂದು ಹೆಸರು ಎಲ್ಲರೂ ಕೂಡಿ ಹೇಳಿದ್ರು. ಅದು ಯಾವುದು ಅಂದ್ರೆ ರಾಜಾರಾಮ್ ಜಿನ್ನು ಪಾಸಲೆ ಅಂತೇಳಿ. ಆದ್ದರಿಂದ ಅವ್ರು ನಾವೇನು ಮಾಡಿವಂದ್ರೆ ಈ ಒಂದು ತೆರವಾದ ಸ್ಥಳಕ್ಕೆ ರಾಜಾರಾಮ್ ಜಿನ್ನು ಪಾಸಲೆ ಅವರನ್ನ ಕಾಪ್ ಅಂತ ಹೇಳಿ ಯಾಗ ಒಂದು ಲೆಟರ್ ಪ್ರೊಸೆಸ್ ಮಾಡಿ ಅವ್ರಿಗೆ ಅಧಿಕೃತವಾಗಿ ಕಾಪ್ ನಾಮಿನೇಟ್ ಮಾಡಿದ್ದು ಇವತ್ತು ನಾವು ಮಾಡಿಕೊಳ್ತಾ ಇದ್ದೀವಿ. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.